ಬಿಗ್ ಬಾಸ್ ಇದು ಪ್ರಾರಂಭ ಆಗಿದ್ದು ಯಾವಾಗ, ಹೇಗೆ? ಇದಕ್ಕೆ ನಾಂದಿ ಹಾಡಿದವರ್ಯಾರು? ಜಗತ್ತಿನ 60ಕ್ಕಿಂತಲೂ ಹೆಚ್ಚಿನ ದೇಶಗಳಲ್ಲಿ ಇದರ 500ಕ್ಕಿಂತಲೂ ಹೆಚ್ಚಿನ ಸೀಸನ್ ಟೆಲಿಕಾಸ್ಟ್ ಆಗಿದ್ದು ಹೇಗೆ? ಈ ಶೋ ಅನ್ನು ನೋಡಿದರೆ ನಿಮ್ಮ ಮಾನಸಿಕತೆ ಮೇಲೆ ಪರಿಣಾಮ ಬೀರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ನಿಮ್ಮ ಸಹಕಾರವೇ ನಮಗೆ ಶ್ರೀರಕ್ಷೆ. ಈ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಸ್ಟಾರ್ಟ್ ಆಗಿರಬಹುದು? ಊಹೆ ಮಾಡಿ. 20 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ? ನೀವು ಈ ಥರ ಊಹಿಸಿದ್ರೆ ನಿಮ್ಮ ಊಹೆ ತಪ್ಪು. ಇದರ ಕತೆ ಪ್ರಾರಂಭ ಆಗೋದು ಬರೋಬ್ಬರಿ 77 ವರ್ಷಗಳ ಹಿಂದೆ. ಜಾರ್ಜ್ ಆರ್ವೆಲ್ ಎಂಬ ಇಂಗ್ಲಿಷ್ ಕಾದಂಬರಿಕಾರ 1949ರಲ್ಲಿ ಮುಂದಿನ ಭವಿಷ್ಯತ್ತನ್ನು ಊಹಿಸಿ 1984 1984 ಎಂಬ ಕಾದಂಬರಿಯನ್ನು ಬರೀತಾರೆ. ಇಂದಿಗೂ ಸಹ ಈ ಕಾದಂಬರಿ ಟಾಪ್ ಸೆಲ್ಲಿಂಗ್ ಬುಕ್ಗಳ ಲಿಸ್ಟ್ನಲ್ಲಿ ಬರುತ್ತೆ. ಅಷ್ಟೇ ಯಾಕೆ, ಕೆಲವು ದೇಶಗಳಲ್ಲಿ ಇಂದಿಗೂ ಸಹ ಈ ಬುಕ್ಕನ್ನು ಬ್ಯಾನ್ ಮಾಡಿದ್ದಾರೆ. ಈ ಬುಕ್ನಲ್ಲಿ ಲೇಖಕರಾದಂತಹ ಜಾರ್ಜ್ ಆರ್ವೆಲ್ ಬಿಗ್ ಬ್ರದರ್ ಎಂಬ ಉಲ್ಲೇಖವನ್ನು ಮಾಡ್ತಾರೆ. ಇಲ್ಲಿಂದನೇ ಬಿಗ್ ಬಾಸ್ ಕತೆ ಪ್ರಾರಂಭ ಆಗಿದ್ದು. ಬಿಗ್ ಬ್ರದರ್ ಎಂದರೆ ಈ ಬುಕ್ ಪ್ರಕಾರ ಒಂದು ದೇಶದಲ್ಲಿ ಒಂದು ಸರ್ಕಾರ ನಡೆಯುತ್ತಿದೆ. ಅದು ಒಂದು ರೀತಿಯ ಸರ್ವಾಧಿಕಾರ, ಡಿಕ್ಟೇಟರ್ಶಿಪ್ ಸರ್ಕಾರ. ಈಗ ಈ ಸರ್ಕಾರ ಜನರನ್ನು ನಿಯಂತ್ರಿಸಲು, ಜನರ ಮೇಲೆ ಹಿಡಿತ ಸಾಧಿಸಲು ಬಿಗ್ ಬ್ರದರ್ ಎಂಬ ಒಂದು ವ್ಯವಸ್ಥೆಯನ್ನು ಜನರ ಮುಂದೆ ಇಡುತ್ತೆ. ಅಲ್ಲದೆ ಅದಕ್ಕೆ ಅಡಿಬರಹ ಟ್ಯಾಗ್ಲೈನ್ ಆಗಿ ಬಿಗ್ ಬ್ರದರ್ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬ ವಾಕ್ಯವನ್ನು ನೀಡುತ್ತೆ. ಈ ಎಲ್ಲ ಕಾನ್ಸೆಪ್ಟು ನಿಜ ಮತ್ತು ಸಾಧ್ಯ ಅಂತ ಜನರಿಗೆ ಅರ್ಥ ಆಗ್ಬೇಕಲ್ವಾ? ಅದಕ್ಕಾಗಿ ದೇಶದ ಎಲ್ಲ ಕಡೆ ಟೆಲಿಪ್ರಾಂಪ್ಟರ್ಗಳನ್ನು ಅಳವಡಿಸ್ತಾರೆ. ಒಂದರ್ಥದಲ್ಲಿ ಹೇಳ್ಬೇಕಂತಂದರೆ CC ಕ್ಯಾಮ್ರಾ ಆ ಥರ ಅಂತ ಅನ್ಕೋಬೋದು. ಇದರಲ್ಲಿ ಅಂದರೆ ಟೆಲಿಪ್ರಾಂಪ್ಟರಲ್ಲಿ ಜನರ ಚಲನವಲನ, ಅವರು ಮಾಡೋ ಕೆಲಸ, ಅವರು ಏನು ಓದ್ತಿದ್ದಾರೆ, ಅವ್ರು ಏನು ನೋಡ್ತಿದ್ದಾರೆ, ಅಷ್ಟೇ ಯಾಕೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಇದನ್ನು ಸಹ ಬಿಗ್ ಬ್ರದರ್ ಗಮನಿಸುತ್ತಿದ್ದಾರೆ ಎಂದು ಜನರಿಗೆ ಭಯ ಹುಟ್ಟಿಸಲಾಯಿತು. ಒಂದು ವೇಳೆ ಇದನ್ನೆಲ್ಲ ಮೀರಿ ಯಾರಾದರೂ ಸರ್ಕಾರಕ್ಕೆ ವಿರುದ್ಧವಾದ ಯಾವುದಾದ್ರೂ ಕೆಲಸ ಮಾಡಿದ್ರೆ ಅವರನ್ನು ಕಂಟ್ರೋಲ್ ತರೋಕೆ ಇದ್ದ ಅಸ್ತ್ರವೇ ರೂಮ್ ನಂಬರ್ 101. ಹೌದು, ಇಲ್ಲಿ ಅಂಥವರನ್ನು ಹಿಂಸಿಸಿ, ಮಾನಸಿಕವಾಗಿ ಕುಗ್ಗಿಸಿ ಮತ್ತೆ ತಮ್ಮ ಆರ್ಡರ್ನಂತೆ ಇರಲು ಟಾರ್ಚರ್ ಮಾಡಲಾಗ್ತಿತ್ತು. ಈ ಎಲ್ಲ ವಿಷಯಗಳನ್ನ ನೀವು ಗಮನಿಸಿದ್ರೆ ಇದು ಬಿಗ್ ಬಾಸ್ನಲ್ಲೂ ಸಹ ಇದೆ. ಅಂದರೆ ಕ್ಯಾಮ್ರಾಗಳು, ಸೀಕ್ರೆಟ್ ರೂಮ್, ಕನ್ಫೆಷನ್ ರೂಮ್, ಬಿಗ್ ಬಾಸ್ಗೆ ಮರ್ಯಾದೆ ಕೊಡೋದು, ಮಾತು ಮೀರುವಂತಿಲ್ಲ, ಇವೆಲ್ಲ ಸರಿ. ಇದು ಬುಕ್ಕಿನ ಕತೆ ಆಯಿತು. ಇವಾಗ ಶೋ ಕತೆ ಏನು? ನೆದರ್ಲ್ಯಾಂಡಿನ ಟೆಲಿವಿಷನ್ ಶೋ ಪ್ರೊಡ್ಯೂಸರ್ ಜಾನ್ ಡಿ ಮೋಲ್ ಈ ವ್ಯಕ್ತಿ ಒಂದು ಡಿಫರೆಂಟ್ ಆಗಿರೋ ರಿಯಾಲಿಟಿ ಶೋನ ಡಿಸೈನ್ ಮಾಡಬೇಕು, ಅದನ್ನು ಟೆಲಿಕಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಆರ್ವೆಲ್ ಅವರ 1984 ಕಾದಂಬರಿ ಇತ್ತಲ್ಲ, ಈ ಕಾದಂಬರಿಯ ಬಿಗ್ ಬ್ರದರ್ ಕಾನ್ಸೆಪ್ಟ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನೇ ಹೋಲುವ ರಿಯಾಲಿಟಿ ಶೋನ ಡಿಸೈನ್ ಮಾಡ್ತಾರೆ. ಆವಾಗ ಜನ್ಮ ತಾಳಿದ್ದೆ ಬಿಗ್ ಬ್ರದರ್ ರಿಯಾಲಿಟಿ ಶೋ. ಹೌದು, ಸದ್ಯ ಬಿಗ್ ಬಾಸ್ ಎನ್ನುವ ಹೆಸರು ಭಾರತದಲ್ಲಿ ಮಾತ್ರ ಈ ಶೋಗೆ ನೀಡಲಾಗಿದೆ. ಉಳಿದಂತೆ ಅಮೇರಿಕಾ ಸೇರಿದಂತೆ ಬೇರೆ ಎಲ್ಲ ದೇಶಗಳಲ್ಲಿ ಈ ರಿಯಾಲಿಟಿ ಶೋದ ಹೆಸರು ಇಂದಿಗೂ ಸಹ ಬಿಗ್ ಬ್ರದರ್. ಇದರ ಮೊದಲ ಸೀಸನನ್ನು 1999 ಅಂದರೆ ಸುಮಾರು 26-27 ವರ್ಷಗಳ ಹಿಂದೆ ನೆದರ್ಲ್ಯಾಂಡಿನ ವೆರೋನಿಕಾ TV ಚಾನಲ್ನಲ್ಲಿ ಈ ಸೀಸನ್ ಪ್ರಸಾರವಾಯಿತು. ಬುಕ್ಕಿನ ಕತೆ ಆಯಿತು, ವಿದೇಶದ ಕತೆ ಆಯಿತು, ಇನ್ನು ನಮ್ಮ ಸ್ವದೇಶದ ಕತೆ. ನಮ್ಮ ಭಾರತದಲ್ಲಿ ನವೆಂಬರ್ 3, 2006ರಂದು ಬಿಗ್ ಬಾಸ್ನ ಮೊದಲ ಶೋ ಹಿಂದಿ ಭಾಷೆಯಲ್ಲಿ ಪ್ರಾರಂಭ ಆಯಿತು. ಇದನ್ನು ಹೋಸ್ಟ್ ಮಾಡಿದ್ದು ಬಾಲಿವುಡ್ ಆ್ಯಕ್ಟರ್ ಅರ್ಷದ್ ವಾರ್ಸಿ. ನಂತರ ಸೆಕೆಂಡ್ ಸೀಸನ್ನ ಶಿಲ್ಪಾ ಶೆಟ್ಟಿ ಹೋಸ್ಟ್ ಮಾಡಿದ್ರು. ಥರ್ಡ್ ಸೀಸನ್ನ ಅಮಿತಾಬ್ ಬಚ್ಚನ್ ಹೋಸ್ಟ್ ಮಾಡಿದ್ರು. ನಂತರ 4ನೇ ಸೀಸನ್ನಿಂದ ಇಲ್ಲಿಯವರೆಗೆ ಹೋಸ್ಟ್ ಮಾಡ್ತಿರೋದು ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್. ಇನ್ನು ನಮ್ಮ ಕರುನಾಡಿನ ವಿಷಯಕ್ಕೆ ಬಂದರೆ 2013 ಮಾರ್ಚ್ 24ರಂದು ಮೊದಲ ಸೀಸನ್ ಪ್ರಾರಂಭ ಆಯಿತು. ಇನ್ನು ಹೋಸ್ಟ್ ವಿಷಯಕ್ಕೆ ಬಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೀಸನ್ 1ರಿಂದ ಇಲ್ಲಿಯವರೆಗೂ ಹೋಸ್ಟ್ ಮಾಡ್ತಾ ಬಂದಿರೋದು ನಮ್ಮ ಕಿಚ್ಚ ಸುದೀಪ್ ಅವರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಶೋ ವಿದೇಶದಲ್ಲಿ ಹುಟ್ಟಿದ್ರು, ಜಗತ್ತಿನ ತುಂಬ ಹರಡಿದ್ರು. ಈ ಶೋ ಪ್ರಾರಂಭ ಆಗೋಕ್ಕೂ ಮುಂಚೆ ಈ ಶೋಗೂ ಭಾರತಕ್ಕೂ ಒಂದು ಲಿಂಕ್ ಇದೆ.
ಅದೇನಂತೀರಾ? ಹೇಳ್ತೀನಿ ಕೇಳಿ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಈ ಬಿಗ್ ಬ್ರದರ್ ಕಾನ್ಸೆಪ್ಟ್ನ ಜನಕ ಜಾರ್ಜ್ ಆರ್ವೆಲ್. ಆದರೆ ಇವರು ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಬ್ರಿಟಿಷ್ ಆಳ್ವಿಕೆಯಲ್ಲಿ 1903 ಜೂನ್ 25ರಂದು ಬಿಹಾರದ ಮೋತಿಹಾರಿಯಲ್ಲಿ ಇವರು ಜನಿಸ್ತಾರೆ. ಇವರ ಪೂರ್ವಜರು ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಧಿಕಾರಿಗಳಾಗಿದ್ದರು ಭಾರತದಲ್ಲಿ. ಆದರೆ ನಂತರದಲ್ಲಿ ಇವರಿಗೆ 1 ವರ್ಷ ಇದ್ದಾಗ ಇವರ ತಾಯಿ ಇವರನ್ನು ಇಂಗ್ಲೆಂಡ್ಗೆ ಕರೆದೊಯ್ತಾರೆ. ಇದೇ ನೋಡಿ ಬಿಗ್ ಬ್ರದರ್ಗೂ ಭಾರತಕ್ಕೂ ಇರುವ ಲಿಂಕ್. ಇಲ್ಲಿಯವರೆಗೂ ಕತೆ ಕೇಳಿದ್ದಾಯಿತು, ಇನ್ನು ವ್ಯತೆಗೆ ಬರೋಣವಾ? ಈ ಬಿಗ್ ಬಾಸ್ ಶೋ ನಿಂತಿರುವುದೇ ಸೇಡಿಸಮ್ ಎಂಬ ಕಾನ್ಸೆಪ್ಟಿನ ಮೇಲೆ, ಅಂದರೆ ವಿಕೃತ ಆನಂದ. ಇಲ್ಲಿ ನೀವು ಸ್ಪರ್ಧಿಗಳನ್ನು ಗಮನಿಸಿದರೆ, ಟಾಸ್ಕ್ಗಳನ್ನು ಗಮನಿಸಿದರೆ, ಎಲಿಮಿನೇಷನನ್ನು ಗಮನಿಸಿದರೆ ಇದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಪರ್ಧಿಗಳ ಆಯ್ಕೆಯನ್ನು ನೀವು ಗಮನಿಸಿದರೆ ಹೆಚ್ಚಾಗಿ ಕಾಂಟ್ರವರ್ಸಿ ಆಗಿರುವವರು, ಯಾವುದಾದ್ರೂ ನೆಗೆಟಿವ್ ವಿಷಯಗಳಿಂದ ಫೇಮಸ್ ಆಗಿರುವವರೇ ಇರ್ತಾರೆ. ಒಂದು ವೇಳೆ ಇದ್ಯಾವುದು ಹಿನ್ನೆಲೆ ಇರದಿದ್ದರೆ ಆ ಸ್ಪರ್ಧಿ ಸ್ವಭಾವತಃ ಮುಂಗೋಪಿ ಅಥವಾ ನಂದೇ ಸರಿ ಎನ್ನುವ ಮನೋಭಾವದವರು ಇರ್ತಾರೆ. ಈ ಶೋ ಪ್ರಾರಂಭ ಆದಮೇಲೆ ಇದ್ರ ಬಗ್ಗೆ ಇವರು ಬಿಡೋ ಅಡ್ವರ್ಟೈಸಿಂಗ್ ಟೀಸರ್ನ ನೀವು ಗಮನಿಸಿದ್ರೆ ಆ ಟೀಸರಲ್ಲಿ ಬರೀ ಜಗಳ ಆಡ್ತಿರೋದು, ಒಬ್ರಿಗೊಬ್ಬರು ಬೈತಿರೋದು, ಈ ಕ್ಲಿಪ್ಗಳೇ ಇರ್ತವೆ. ಅಷ್ಟೇ ಯಾಕೆ, ನೀವು ಟಾಸ್ಕ್ಗಳನ್ನು ಗಮನಿಸಿದ್ರು ಅವು ವ್ಯಕ್ತಿಯ ಸಹನೆ ಮಟ್ಟವನ್ನು ಪರೀಕ್ಷಿಸುವ ಮತ್ತು ಜಗಳಕ್ಕೆ ಪ್ರೇರೇಪಣೆ ಮಾಡುವ ಟಾಸ್ಕ್ಗಳೇ ಆಗಿರ್ತವೆ. ಉದಾಹರಣೆಗೆ, ಕಂಟೆಸ್ಟೆಂಟ್ಗಳು ಒಬ್ರಿಗೊಬ್ಬರು ಸಗಣಿ ನೀರು ಹಚ್ಕೊಳ್ಳೋದು, ಮುಖಕ್ಕೆ ಯಾವುದಾದ್ರೂ ಪುಡಿ ಅಥವಾ ಪೇಸ್ಟ್ ಹಚ್ಚೋದು, ಕೂದಲಿಗೆ ಡೈ ಹಾಕೋದು, ಒಂದು ತಂಡ ಟಾಸ್ಕ್ ಮಾಡ್ತಿರುವಾಗ ಇನ್ನೊಂದು ತಂಡ ಅವ್ರನ್ನ ತಡೆಯೋಕೆ ಪ್ರಯತ್ನ ಮಾಡೋದು, ಇವೆಲ್ಲ. ಮತ್ತು ನೀವು ಇನ್ನೊಂದು ಗಮನಿಸಿದ್ರೆ ಇಲ್ಲಿ ಯಾವುದಾದ್ರೂ ಒಬ್ಬ ಕಂಟೆಸ್ಟೆಂಟ್ ಇದು ಯಾವುದು ಗೊಡವೆ ಬೇಡ ಅವರು, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಂತ ಇದ್ದರೆ ಅವ್ರನ್ನ 2-3 ವಾರದಲ್ಲೇ ಎಲಿಮಿನೇಷನ್ ಮಾಡಿ ಮನೆ ಕಳಿಸ್ಬಿಡ್ತಾರೆ. ಸರಿ ಆಯಿತು, ಇಷ್ಟೆಲ್ಲ ಹರಸಾಹಸ ಪಟ್ಟರು TRP ಏನಾದರೂ ಕಮ್ಮಿ ಆದರೆ ಆವಾಗ ಈ ಶೋದವ್ರು ಮಾಡೋ ಅಸ್ತ್ರ ಏನು ಗೊತ್ತಾ? ಯಾವುದಾದ್ರೂ ಅಗ್ರೆಸಿವ್ ಆಗಿರುವ, ಟಾಕ್ಸಿಕ್ ಆಗಿರುವ ವ್ಯಕ್ತಿಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಹೆಸರಲ್ಲಿ ಒಳಗೆ ಕಳಿಸ್ತಾರೆ. ಮನುಷ್ಯನ ಸ್ವಭಾವವನ್ನು ನೀವು ಗಮನಿಸಿದರೆ ಅವನಿಗೆ ಪಾಸಿಟಿವ್ ವಿಷಯಗಳಿಗಿಂತ ನೆಗೆಟಿವ್ ವಿಷಯಗಳ ಬಗ್ಗೆನೇ ಆಸಕ್ತಿ ಜಾಸ್ತಿ. ಇದೇ ಸ್ವಭಾವವನ್ನು ಬಿಗ್ ಬಾಸ್ ಎನ್ಕ್ಯಾಶ್ ಮಾಡ್ಕೊಳ್ತಿದೆ. ಉದಾಹರಣೆಗೆ, ಎಲ್ಲಿಯಾದರೂ ಒಂದು ಆಕ್ಸಿಡೆಂಟ್ ಆಗಿದ್ದರೆ, ಬೀದಿ ಬದಿ ಜಗಳ ನಡೀತಿದ್ರೆ ಅದು ಭೀಕರ ಆದಷ್ಟು, ದೊಡ್ಡ ಪ್ರಮಾಣದಲ್ಲಿ ಇದ್ದಷ್ಟು ಜನ ಅದಕ್ಕೆ ಆಸಕ್ತಿ ತೋರಿಸ್ತಾರೆ. ಅಂಥ ಪರಿಸ್ಥಿತಿಲಿ ಅಲ್ಲಿದ್ದವರಿಗೆ ಸಹಾಯ ಮಾಡೋದು ಅಥವಾ ಜಗಳ ಬಿಡಿಸೋದು ಇದನ್ನು ಮಾಡೋ ಬದಲು ಅದನ್ನು ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದು ಉದಾಹರಣೆ ನೋಡೋದಾದರೆ, ಕೆಲ ದಿನಗಳ ಹಿಂದೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ವಿಷಯದಲ್ಲಿ ನಿಧಿ ಸಿಕ್ಕ ಆ ಬಾಲಕ ಮತ್ತು ಅವನ ಕುಟುಂಬ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಈ ವಿಷಯವನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಆ ಹುಡುಗನನ್ನು ಅಸಹ್ಯವಾಗಿ ಟ್ರೋಲ್ ಮಾಡ್ತಿರೋದನ್ನು ನೀವು ಗಮನಿಸಿರ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಸೋಷಿಯಲ್ ಮೀಡಿಯಾಗಳು ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡುತ್ತೀವೋ ತಿಳಿಯುತ್ತಿಲ್ಲ. ಮತ್ತು ಈ ಬಿಗ್ ಬಾಸು 1.5 ಗಂಟೆ ಶೋ ಇರ್ಬೋದು, ಆದರೆ ಅದನ್ನು ನೋಡುವವರ ದಿನಚರಿಯನ್ನೇ ಈ ಬಿಗ್ ಬಾಸ್ ಹಾಳು ಮಾಡುತ್ತೆ. ಹೇಗಂತೀರಾ? ಈ ಬಿಗ್ ಬಾಸ್ನ ಬರೀ ನೋಡಿಬಿಡೋದಿಲ್ಲ ಜನ, ಅದರ ಬಗ್ಗೆ ಯೂಟ್ಯೂಬಲ್ಲಿ ನೋಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಕಂಟೆಸ್ಟೆಂಟ್ಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ನೋಡ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೋಡ್ತಾರೆ, ಅವ್ರ ಹಿನ್ನೆಲೆ ನೋಡ್ತಾರೆ. ಸೊ ಇದೇ ರೀತಿ ಅದನ್ನು ನೋಡೋರು ಅದರಲ್ಲೇ ಬ್ಯುಸಿಯಾಗಿ ಮುಳುಗ್ಬಿಡ್ತಾರೆ. ಒಂದರ್ಥದಲ್ಲಿ ಇದು ನಿಮ್ಮ ಬ್ರೈನನ್ನೇ ಹ್ಯಾಕ್ ಮಾಡಿ ನಿಮ್ಮ ದಿನಚರಿಯನ್ನು ಹಾಳು ಮಾಡುತ್ತೆ. ಅದರಲ್ಲಿ ಏನಾದರೂ ವಿದ್ಯಾರ್ಥಿಗಳು ಬಂದರೆ ಅವರ ಸ್ಥಿತಿ ಅಧೋಗತಿ. ಎಷ್ಟು ವಿಪರ್ಯಾಸ ನೋಡಿ. ಹಿಂದಿ ಬಿಗ್ ಬಾಸ್ ವಿನ್ನರ್ ಮುನವರ್ ಫಾರೂಕಿ ಅಂತ, ಇವರು ಬಿಗ್ ಬಾಸ್ ಟ್ರೋಫಿ ತಗೊಂಡು ರೋಡ್ ಶೋಗೆ ಬಂದಾಗ ಜನ ಸಾಗರವೇ ಬಂತು, ರಸ್ತೆ ತುಂಬಿ ತುಳ್ಕೋ ಅಷ್ಟು ಜನ. ಅದೇ ಕೆಲ ದಿನಗಳ ನಂತರ ಗುಕೇಶ್ ಇವರು ಚೆಸ್ ಟ್ರೋಫಿ ತಗೊಂಡು ರೋಡ್ ಶೋಗೆ ಬರ್ತಾರೆ. ಆವಾಗ ಅದೇನು ಮುನವರ್ ಫಾರೂಕಿಗೆ ಬಂದಿದ್ರಲ್ಲ ಜನ, ಅದರ ಅರ್ಧದಷ್ಟು ಜನನೂ ಬರೋದಿಲ್ಲ. ಎಂಥ ವಿಪರ್ಯಾಸ ಅಲ್ವಾ? ನೀವೇ ನೋಡಿ, ಇವರಿಬ್ಬರಲ್ಲಿ ಯಾರು ಪ್ರಶಂಸೆಗೆ ಅರ್ಹರು? ನೀವೇ ಯೋಚನೆ ಮಾಡಿ. ಏನೇ ಹೇಳಿದ್ರು, ಎಷ್ಟೇ ಹೊಯ್ಕೊಂಡ್ರು, ಸೀಸನ್ ಮೇಲೆ ಸೀಸನ್ ಬರುತ್ತೆ, TRP ಇನ್ನೂ ಹೆಚ್ಚೇ ಆಗುತ್ತೆ, ಕ್ರೇಜ್ ಇನ್ನೂ ಹೆಚ್ಚೇ ಆಗುತ್ತೆ. ಇನ್ನು ಕೆಲವರು ಏನು ಕೊರಿತಾ ಇದ್ದಾನೆ ಗುರು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಆವಾಗಲೇ ಸ್ಕಿಪ್ ಮಾಡಿರ್ತಾರೆ. ಆದರೆ ನಾನು ಹೇಳ್ತಿರೋದು, ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಿದ್ದೀರಲ್ಲ ನಿಮಗೆ, ಹೌದು, ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಲೈಫ್ ಬಗ್ಗೆ ಕಾಳಜಿ ಇದೆ ಅಂತ ಅರ್ಥ. ಬರೀ ಬಿಗ್ ಬಾಸ್ ಅಷ್ಟೇ ಅಲ್ಲ, ಯಾವುದೇ ವಿಷಯದ ಬಗ್ಗೆ ಆದರೂ ತಿಳ್ಕೊಳ್ಬೇಕಾಗಿದ್ದು ಒಂದೇ, ಅದೇನೆಂದರೆ ನಮ್ಮ ಸಮಯ ಅನ್ನೋದು ಅಮೂಲ್ಯವಾದದ್ದು. ಅದನ್ನು ಹಾಲಿನ ಥರ ಕಾಳಜಿಯಿಂದ ಖರ್ಚು ಮಾಡಬೇಕೆ ಹೊರತು ನೀರಿನ ಥರ ಬೇಕಾಬಿಟ್ಟಿಯಾಗಲ್ಲ.
ಒಂದು ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಜೀವನವನ್ನು ಮೀಸಲಿಡಬೇಕು. ಕೊನೆಯದಾಗಿ ಪಿ ಲಂಕೇಶ್ ಅವರ ನನ್ನನ್ನು ಪದೇ ಪದೇ ಕಾಡುವ ಸಾಲಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಜೀವನ ಎಂಬುದು ಹೋಲ್ಸೇಲ್ ಇದ್ದ ಹಾಗೆ. ನೀವು ಅದನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದರೆ ಅದು ಚಿಲ್ಲರೆಯಾಗಿ ಹಾಳಾಗುತ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಶೇರ್ ಮಾಡಿ. ಇದೇ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.